ಯಾಕೆ ಅಂತ ಗೊತ್ತಿಲ್ಲ, ಬೇಕಂತ ಮಾಡಿರೋದು ಇಲ್ಲಾಂದರೆ ಹಿಂದೆ ಆಗಿರೋದ ಅಂತ ಗೊತ್ತಿಲ್ಲ. ರೋಡು ಅಡ್ಲ ಇದ್ದರೆ ಬೇಡ ಬೇಡ ಡಿಸ್ಟೆನ್ಸ್ ಕವರ್ ಮಾಡ್ಬೋದು. ಆಪೋಸಿಟ್ಟು ಬಂದರೆ ಜಾಗ ಇರ್ತದಲ್ಲ ದಾರಿ ಕೊಡೋಕ್ಕೆ, ಹಾಗಾಗಿ ಇಷ್ಟು ಚಿಕ್ಕದಾಯ್ತಂದ್ರೆ ಒಂದು ಕಾರ್ ಬಂದರೆ ಬಹಳ ಹಿಂಸೆ ಆಗುತ್ತೆ. ಈ ದೊಡ್ಡ ದೊಡ್ಡದು ಇನೋವಾ ಮತ್ತು ಫಾರ್ಚುನರು, HUV ಅದೆಲ್ಲ ಬಂತು ಅಂದರೆ ಭಾರಿ ಹಿಂಸೆ ಆಗುತ್ತೆ. ಬಂದ್ವಲ್ಲ ಮಲ್ಲ ಟೆಂಪಲ್ಗೆ. ಹೊಸ ಮನೆ ಬೇರೆ ಆಯ್ತಿದೆ. ಅಪ್ಪೋ, ಡಿಸೈನ್ಸ್ ಇರ್ಬೋದು ಮತ್ತು ಶೈಲಿ ಇರ್ಬೋದು, ಆ ರೀತಿ ಎಲ್ಲ. ಮತ್ತು ಮಕ್ಕಳಿಗೆ ಏನೇನು ಬೇಕು ಆ ಕಡೆ ಐಟಮ್ಸು ಅದೆಲ್ಲ ಸಿಗುತ್ತೆ ಇಲ್ಲೇ. ಬಟ್ ಒಂದೇ ಒಂದು ಬೇಜಾರು ಏನಂದರೆ ಕಾಸ್ಟ್ಲಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ದೇವಸ್ಥಾನದ ಮುಂಭಾಗ ನೋಡಿ ಸ್ವಲ್ಪ ಒಂದು ಗಾರ್ಡನ್ ರೀತಿ ಮಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ, ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ದ ಕೇರಳ ರೈಡ್ ಎಪಿಸೋಡ್. ಇದು ಎಷ್ಟನೇ ಎಪಿಸೋಡ್ ಅಂತ ಗೊತ್ತಿಲ್ಲ, ಹಾಗಾಗಿ ಎಪಿಸೋಡ್ ಅಂತ ಹೇಳ್ತಾ ಇದ್ದೀನಿ, ಎಪಿಸೋಡ್ ನಂಬರ್ ಹೇಳ್ತಾ ಇಲ್ಲ. ತಮ್ಮನೇಲಿ ನೋಡ್ದಂಗೆ ಗೊತ್ತಾಗಿರ್ಬೋದು ನಿಮಗೆ. ಇವತ್ತು ನಾನು ಮಲ್ಲ ಕಡೆ ಹೊರಟಿದ್ದೀನಿ. ಸ್ವಲ್ಪ ದೂರ ಹೈವೇ ಸಿಕ್ಕಿದೆ, ಸ್ವಲ್ಪ ಚೆಚ್ಚಿಬಿಟ್ಟೆ ಮತ್ತೆ ಸಿಗ್ತೀನಿ. ಇನ್ನೇನು ಮಲ್ಲ ಟೆಂಪಲ್ ಹತ್ರ ಬಂದ್ವಿ. ರೋಡು ಅಡ್ಲ ಇದ್ದರೆ ಬೇಡ ಬೇಡ ಡಿಸ್ಟೆನ್ಸ್ ಕವರ್ ಮಾಡ್ಬೋದು. ಆಪೋಸಿಟ್ಟು ಬಂದರೆ ಜಾಗ ಇರ್ತದಲ್ಲ ದಾರಿ ಕೊಡೋಕ್ಕೆ, ಹಾಗಾಗಿ ಇಷ್ಟು ಚಿಕ್ಕದಾಯ್ತಂದ್ರೆ ಒಂದು ಕಾರ್ ಬಂದರೆ ಬಹಳ ಹಿಂಸೆ ಆಗುತ್ತೆ. ಈ ದೊಡ್ಡ ದೊಡ್ಡದು ಇನೋವಾ ಮತ್ತು ಫಾರ್ಚುನರು, HUV ಅದೆಲ್ಲ ಬಂತು ಅಂದರೆ ಭಾರಿ ಹಿಂಸೆ ಆಗುತ್ತೆ. ಮತ್ತು ಇನ್ನೊಂದು ರೋಡ್ ಚೆನ್ನಾಗಿ ಕಾಣಿಸ್ತಿದೆ, ಬಟ್ ಏನಂದರೆ ಒಂಥರ ಬಂಪಿ ರೋಡು. ಈ ಗಾಡಿ ಹಿಂದೆ ಆಡುತ್ತೆ. ಒಂದು ಲೆವೆಲ್ ಅಂತ ಇಲ್ಲ. ಸುಮಾರು ಡೆಲ್ಲಿ ರೋಡಲ್ಲಿ ಅಬ್ಸರ್ವ್ ಮಾಡಿದ್ದೀನಿ, ಇದೇ ಹಣೆ ಬರ. ರೋಡ್ ಚೆನ್ನಾಗಿದೆ, ಬಟ್ ಬಂಪಿ ರೋಡು. ಡಡ ಅಂತ ಲೈಟ್ ವೈಬ್ರೇಷನ್ ಇರುತ್ತೆ ಗಾಡಿ. ಯಾಕೆ ಅಂತ ಗೊತ್ತಿಲ್ಲ, ಬೇಕಂತ ಮಾಡಿರೋದು ಇಲ್ಲಾಂದರೆ ಹಿಂದೆ ಆಗಿರೋದ ಅಂತ ಗೊತ್ತಿಲ್ಲ. ಬಟ್ ಇದೊಂದೇ ರೋಡಲ್ಲ, ನಾನು ಸುಮಾರು ರೋಡ್ ಅಬ್ಸರ್ವ್ ಮಾಡ್ದಂಗೆ ಬಂಪಿ ರೋಡು. ಈ ಹಿಂದೆ ಆಡುತ್ತೆ. ಅದು ಹಿಂಗೆ ಹೇಳೋದಂತ ನಂಗೆ ಅರ್ಥ ಆಯ್ತಾ ಇಲ್ಲ ಜಾಸ್ತಿ, ಅದಕ್ಕೆ. ಬಂದ್ವಲ್ಲ ಮಲ್ಲ ಟೆಂಪಲ್ಗೆ. ಹೊಸ ಮನೆ ಬೇರೆ ಆಯ್ತಿದೆ. ಅಪ್ಪೋ, ಓಹೋ, ಮಲ್ಲ ಒಳ್ಳೆ ರೆಸ್ಟೋರೆಂಟ್ ಉಂಟಲ್ಲ. ಇಲ್ಲಿ ಬೇಡ, ಮುಂದೆ ಆಟನ. ಓಕೆ ಗೈಸ್, ಇವಾಗ ನಾವು ಮಲ್ಲ ಟೆಂಪಲಿಗೆ ಬಂದ್ವಿ. ಮಲ್ಲ ಟೆಂಪಲ್ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಹಾಗೆ ಬಂದು ಏನಾದರೂ ಕುಡಿಬೇಕು ನನಗೆ, ಜ್ಯೂಸ್ ಏನಾದರೂ ಆಯ್ತಾ ಇಲ್ಲ. ಬಿಸಿಲು ತುಂಬ ಇದೆ ಅಲ್ಲ, ಹಾಗಾಗಿ. ಇಲ್ಲಿ ನೀವು ನೋಡ್ಬೋದು ಎಲ್ಲ ಶಾಪ್ಸ್ ಎಲ್ಲ ಇದೆ, ಕೂಲ್ ಡ್ರಿಂಕ್ಸ್ ಇದೆ. ಮತ್ತು ನಿಮಗೆ ಏನಾದರೂ ಹೊಸ ಮನೆಗೆ ಡೆಕೋರೇಷನ್ ಮಾಡಬೇಕಂದ್ರೆ ಅದೆಲ್ಲ ತಿನಿಸೆಲ್ಲ ಸಿಗುತ್ತೆ. ಮತ್ತು ದೇವ್ರ ಫೋಟೋಗಳು ಬೇರೆ ಬೇರೆ ಥರ ಸಿಗುತ್ತೆ, ಅಂದರೆ ಡಿಸೈನ್ಸ್ ಇರ್ಬೋದು ಮತ್ತು ಶೈಲಿ ಇರ್ಬೋದು, ಆ ರೀತಿ ಎಲ್ಲ. ಮತ್ತು ಮಕ್ಕಳಿಗೆ ಏನೇನು ಬೇಕು ಆ ಕಡೆ ಐಟಮ್ಸು ಅದೆಲ್ಲ ಸಿಗುತ್ತೆ ಇಲ್ಲೇ. ಬಟ್ ಒಂದೇ ಒಂದು ಬೇಜಾರು ಏನಂದರೆ ಕಾಸ್ಟ್ಲಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಗೈಸ್, ಇವಾಗ ಸ್ವಲ್ಪ ಜ್ಯೂಸನ್ನು ಕುಡಿದುಕೊಂಡು ದೇವಸ್ಥಾನಕ್ಕೆ ಹೋಗಿ ಇಲ್ಲಿಂದ ಮನೆಗೆ ರಿಟರ್ನ್ ಆಗಬೇಕು. ಇಲ್ಲಿನ ಬಿಸಿಲಿಗೆ ತುಂಬ ಸುಸ್ತಾಯಿತು, ಅದಕ್ಕೆ ಇವಾಗಲೇ ಕುಡಿದೆ ಜ್ಯೂಸು. ಒಟ್ಟಿನಲ್ಲಿ ಕೋಲ್ಡ್ ಐಟಮ್ಸ್ ಕುಡಿತಾ ಇರ್ಬೇಕು ಅನಿಸುತ್ತೆ ಇಲ್ಲೇ. ಓಕೆ, ಇವಾಗ ಮಲ್ಲ ಟೆಂಪಲ್ ಎಂಟ್ರೆನ್ಸಲ್ಲಿದ್ದೀವಿ. ಅದು ನಿಮಗೆ ಕೌಂಟರ್ಸ್, ಅಂದರೆ ಏನಾದರೂ ಹರಕೆ ಏನಾದರೂ ಇದೆ ಸಲ್ಲಿಸ್ಬಿಟ್ಟಂದ್ರೆ ಕೌಂಟರ್ಸ್ ಅದು. ಇಲ್ಲಿನ ಮುಖ್ಯ ಒಂದು ಸ್ಪೆಷಾಲಿಟಿ ಏನಂದರೆ ತೀರ್ಥ ಸ್ನಾನ. ಇದು ಅಡಿಕೆ ಅನಿಸುತ್ತೆ, ಅಡಿಕೆ ಇದು. ಇಲ್ಲಿನ ಬಿಸಿಲಿಗೆಲ್ಲ ಒಂದೆರಡು ದಿವಸ ಸಾಕು ಒಣಗೋಕ್ಕೆ. ದೇವಸ್ಥಾನದ ಮುಂಭಾಗ ನೋಡಿ ಸ್ವಲ್ಪ ಒಂದು ಗಾರ್ಡನ್ ರೀತಿ ಮಾಡಿದ್ದಾರೆ. ಇಲ್ಲಿ ನೀರು ಫ್ಲೋ ಇಲ್ಲ ಅಷ್ಟು. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಿಸಿಲು ಯಾಕೋ ತುಂಬ ನೆತ್ತಿ ಮೇಲೆ ಬೀಳ್ತಾ ಇದೆ. ಮಧ್ಯಾಹ್ನ 2-2:30 ಆಗಿದೆ ಇವಾಗ. ಹಾಗಾಗಿ ನಾನು ಮನೆ ಸೇರೋ ದಾರಿ ನೋಡ್ತೀನಿ. ಇಲ್ಲಿ 2:30ಇಂದ 3-4 ಗಂಟೆ ಬಿಸಿಲು ತಲೆ ಎಲ್ಲ ಸುಟ್ಟು ಹೋಗ್ಬಿಡ್ತದೆ. ಅದಕ್ಕೆ ಸರಿ ಗೈಸ್, ಸಿಗುವ.